ನಮಸ್ಕಾರ ಸ್ನೇಹಿತರೆ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಯೂನಿಯನ್ ಬಜೆಟ್ 2026ರಲ್ಲಿ ಮಧ್ಯಮ ವರ್ಗ ಹಾಗೂ ಯುವ ಜನತೆಗೆ ಉಪಯೋಗವಾಗುವ ಹಲವು ಮಹತ್ವ ನಿರ್ಧಾರಗಳನ್ನ ಸರ್ಕಾರ ಕೈಗೊಂಡಿದೆ. ಮೇಕ್ ಇನ್ ಇಂಡಿಯಾ ಯೋಜನೆಗೆ ಒತ್ತು ನೀಡಿ ದೇಶೀಯ ಉತ್ಪಾದನೆಗೆ ಹೆಚ್ಚಿಸಲು ಹಲವು ವಸ್ತುಗಳ ಮೇಲೆ ತೆರಿಗೆ ಕಡಿತ ಮಾಡಲಾಗಿದೆ. ಆದರೆ ಮತ್ತೊಂದೆಡೆ ಆರೋಗ್ಯಕ್ಕೆ ಹಾನಿಕರವಾಗುವ ವಸ್ತುಗಳ ಬೆಲೆ ಹೆಚ್ಚಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಹಾಗಿದ್ರೆ ಈ ವಿಡಿಯೋದಲ್ಲಿ ನೇರವಾಗಿ ಯಾವ ವಸ್ತುಗಳ ಬೆಲೆ ಏರಿಕೆ, ಯಾವ ವಸ್ತುಗಳ ಬೆಲೆ ಇಳಿಕೆ ಆಗಿದೆ ಸಂಪೂರ್ಣವಾಗಿ ನೇರವಾಗಿ ನೋಡ್ತಾ ಹೋಗೋಣ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ಯಾವ ವಸ್ತುಗಳು ಅಗ್ಗವಾಗಿವೆ? ಈ ಬಜೆಟ್ ನಲ್ಲಿ ಸಾಮಾನ್ಯ ಜನರಿಗೆ ನೇರ ಲಾಭ ನೀಡುವಂತೆ ಹಲವು ವಸ್ತುಗಳ ಮೇಲೆ ಕಸ್ಟಮ್ಸ್ ಸುಂಕ ಇಳಿಸಲಾಗಿದೆ. ಎಲೆಕ್ಟ್ರಿಕ್ ವಾಹನಗಳಿಗೆ ಬಳಸುವ ಲಿಥಿಯಂ ಬ್ಯಾಟರಿ ಕಚ್ಚಾ ವಸ್ತುಗಳು ತೆರಿಗೆ ವಿನಾಯಿತಿ ಮುಂದುವರಿಸಲಾಗಿದೆ. ಸೋಲಾರ್ ಪ್ಯಾನೆಲ್ ತಯಾರಿಗೆ ಬೇಕಾದ ಗ್ಲಾಸ್ ಮತ್ತು ಬಿಡಿಭಾಗಗಳು ಈಗ ಕಡಿಮೆ ದರದಲ್ಲಿ ಲಭ್ಯವಾಗಲಿದೆ. ಮೊಬೈಲ್ ಫೋನ್ ಬಿಡಿಭಾಗಗಳು, ಚಾರ್ಜರ್ ಮತ್ತು PCBA ಮೇಲಿನ ತೆರಿಗೆ ಕಡಿತ. ಸ್ಮಾರ್ಟ್ ಫೋನ್ ಬೆಲೆ ಇಳಿಯುವ ಸಾಧ್ಯತೆ ಕೂಡ ಹೆಚ್ಚು. ಮೈಕ್ರೋವೇವ್ ಓವನ್ ಭಾಗಗಳು ಅಗ್ಗವಾಗಿ. ವಿದೇಶಿ ಪ್ರವಾಸಿಗರಿಗೆ ಖುಷಿ ಸುದ್ದಿ. TCS ದರ 5% ರಿಂದ 2%ಗೆ ಇಳಿಕೆ. ಆರೋಗ್ಯ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆ. ಕ್ಯಾನ್ಸರ್, ಡಯಾಬಿಟಿಸ್ ಸೇರಿದಂತೆ 17 ಜೀವರಕ್ಷಕ ಔಷಧಿಗಳ ಮೇಲೆ ಆಮದು ಸುಂಕ ಸಂಪೂರ್ಣ ರದ್ದು. ಯಾವ ವಸ್ತುಗಳು ದುಬಾರಿಯಾಗಿವೆ? ಸರ್ಕಾರ ಸಾರ್ವಜನಿಕ ಆರೋಗ್ಯದ ಹಿತದೃಷ್ಟಿಯಿಂದ ಕೆಲವು ವಸ್ತುಗಳ ಬೆಲೆ ಹೆಚ್ಚಿಸಿದೆ. ಸಿಗರೆಟ್ ಮತ್ತು ತಂಬಾಕು ಉತ್ಪನ್ನಗಳ ಮೇಲೆ ಹೆಚ್ಚುವರಿ ತೆರಿಗೆ ವಿಧಿಸಲಾಗಿದೆ. ಮದ್ಯದ ಬೆಲೆಯಲ್ಲೂ ಏರಿಕೆ ಮಾಡಲಾಗಿದೆ. ವಿದೇಶದಿಂದ ಆಮದು ಮಾಡುವ ಪ್ಲಾಸ್ಟಿಕ್ ಉತ್ಪನ್ನಗಳು ದುಬಾರಿಯಾಗಿ. ಕೆಲವು ಟೆಲಿಕಾಂ ಉಪಕರಣಗಳ ಮೇಲೂ ಸುಂಕ ಹೆಚ್ಚಳ. ಇನ್ನು ಅಗ್ಗವಾಗುವ ವಸ್ತುಗಳ ಪಟ್ಟಿ ನೇರವಾಗಿ ನೋಡ್ತಾ ಹೋಗೋಣ ಅಂತ ಹೇಳಿದ್ರೆ, ಸ್ಮಾರ್ಟ್ ಫೋನ್ಗಳು, EV ಬ್ಯಾಟರಿಗಳು, ಸೌರ ಫಲಕ, ಕ್ರೀಡಾ ಸಾಮಗ್ರಿಗಳು, ವಿದೇಶಿ ಪ್ರವಾಸಿ ವೆಚ್ಚ, ಕ್ಯಾನ್ಸರ್ ಮತ್ತು ಆಟೋ ಇಮ್ಯೂನ್ ಔಷಧಿಗಳು, ಮೈಕ್ರೋವೇವ್ ಓವನ್, ವಿಮಾನ ಬಿಡಿಭಾಗಗಳು, ಬಯೋಗ್ಯಾಸ್ ಉಪಕರಣಗಳು, ಪಾದರಕ್ಷೆಗಳು, ಚರ್ಮ ಉತ್ಪನ್ನಗಳು, ವಿದೇಶಿ ಶಿಕ್ಷಣ ಸಂಬಂಧಿತ ವೆಚ್ಚ, ಸೌರ ಉಪಕರಣಗಳು, ಬ್ಯಾಟರಿ ಉತ್ಪನ್ನಗಳು ಇದು ಅಗ್ಗವಾಗುವ ವಸ್ತುಗಳು. ಇನ್ನು ದುಬಾರಿಯಾಗುವ ವಸ್ತುಗಳ ಪಟ್ಟಿ: ಮದ್ಯ, ಸಿಗರೆಟ್ ಮತ್ತು ಪಾನ್ ಮಸಾಲ, ತಂಬಾಕು ಉತ್ಪನ್ನಗಳು, ಐಷಾರಾಮಿ ಆಮದು ವಸ್ತುಗಳು, ಫ್ಯೂಚರ್ಸ್ ಆಪ್ಷನ್ ಟ್ರೇಡಿಂಗ್ ಮೇಲಿನ ತೆರಿಗೆ, STT ಏರಿಕೆ, ಆಮದು ಯಂತ್ರೋಪಕರಣ, ವಿದೇಶಿ ಪ್ಲಾಸ್ಟಿಕ್ ಉತ್ಪನ್ನಗಳು. ಒಟ್ಟಿನಲ್ಲಿ ಸ್ನೇಹಿತರೆ, ಬಜೆಟ್ 2026ರಲ್ಲಿ ಜನಸಾಮಾನ್ಯರಿಗೆ ಉಪಯೋಗವಾಗುವ ಅನೇಕ ಸೌಲಭ್ಯಗಳು ಸಿಕ್ಕಿವೆ. ಆದರೆ ಆರೋಗ್ಯಕ್ಕೆ ಹಾನಿಕರವಾಗುವ ವಸ್ತುಗಳು ಬೆಲೆಯನ್ನ ಹೆಚ್ಚಿಸುವ ಮೂಲಕ ಸರ್ಕಾರ ಸರಿಯಾದ ಸಂದೇಶವನ್ನು ಕೂಡ ನೀಡಿದೆ. ಹಾಗಿದ್ರೆ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಉಪಯೋಗ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇಂತಹ ಉಪಯುಕ್ತ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದಗಳು.